ಹಾಯ್ ಬಟರ್ಫ್ಲೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೋಪನೋಪನೋ ಕನ್ನಡ ಕವಿತಾಲಯ ಚಾನೆಲ್ಗೆ ತುಂಬಾ ಸುಸ್ವಾಗತವನ್ನ ಕೊಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಕೆಲವೊಂದು ವಿಷಯಗಳನ್ನ ತಿಳಿಸ್ಕೊಡ್ತೀನಿ. ಸೊ ನಾನು ಹಿಂದಿನ ಸಲ ನಾನು ಇನ್ನರ್ ಚೈಲ್ಡ್ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಇವತ್ತು ಇನ್ನರ್ ಚೈಲ್ಡ್ ನ ಕರ್ಕೊಂಡೇ ಬಂದಿದ್ದೀನಿ ನನ್ನ ಚಾನೆಲ್ಗೆ. ಸೊ ಶಿ ಇಸ್ ಮೈ ಇನ್ನರ್ ಚೈಲ್ಡ್. ಇವರು ನಮ್ಮ ಒಳಗಿನ ಮಗು. ಸೊ ಎಲ್ಲರೂ ಹಿಂದಿನ ವಿಡಿಯೋದಲ್ಲಿ ನಾನು ತೋರಿಸ್ಕೊಟ್ಟಂಗೆ ಎಲ್ಲರೂ ನಿಮ್ಮ ಇನ್ನರ್ ಚೈಲ್ಡ್ ನ ಕ್ಲೆನ್ಸ್ ಮಾಡ್ಕೋತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು. ಇದನ್ನ ಹೇಳ್ಕೊಂತ ನಿಮ್ ಇನ್ನರ್ ಚೈಲ್ಡ್ಗೆ ಒಳ್ಳೆ ಮಾತುಗಳನ್ನ ಹೇಳ್ಕೊಂತಾ ಇರಬೇಕು. ಒಳ್ಳೆ ಮಾತುಗಳನ್ನ ನೀವು ಅದಕ್ಕೆ ತುಂಬಿಸ್ತಾ ಇರಬೇಕು. ಯಾವಾಗ್ಲೂ ಪ್ರೋತ್ಸಾಹವನ್ನ ತುಂಬಿಸ್ತಾ ಇರಬೇಕು. ಸೊ ಅವಾಗ ಏನಾಗುತ್ತೆ, ನಿಮ್ ಇನ್ನರ್ ಚೈಲ್ಡ್ ತುಂಬಾ ಖುಷಿಯಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅಂದ್ರೆ, ನಮ್ ಜೀವನದಲ್ಲಿ ನಾವು ಚಿಕ್ಕ ಮಕ್ಳಾಗಿರ್ಬೇಕಾದ್ರೆ ಆ ನಮ್ ತಂದೆ ತಾಯಿ ಹೇಳ್ದಂಗ್ ನಾವು ಕೇಳ್ತೀವಿ. ಚಿಕ್ಕವರಾಗಿರ್ಬೇಕಾದ್ರೆ, ಸ್ಕೂಲ್ಗೆ ಹೋಗ್ಬೇಕಾದ್ರೆ, ಕಾಲೇಜ್ ಹೋಗ್ಬೇಕಾದ್ರೆ, ಬೆಳೀತಾ ಇರ್ಬೇಕಾದ್ರೆ ನಮ್ ರಿಮೋಟ್ ಕಂಟ್ರೋಲ್ ನಮ್ ತಂದೆ ತಾಯಿ ಆಗಿರ್ತಾರೆ. ಆಮೇಲೆ ಬೆಳೀತಾ ಬೆಳೀತಾ ನಾವು ಮದ್ವೆ ಆದ್ಮೇಲೆ ಗಂಡ ನಮ್ ರಿಮೋಟ್ ಕಂಟ್ರೋಲ್ ಆಗಿರ್ತಾರೆ, ನಮ್ ಹೆಂಡತಿ ರಿಮೋಟ್ ಕಂಟ್ರೋಲ್ ಆಗಿರ್ತಾರೆ, ಇಲ್ಲ ಗಂಡ ಹೆಂಡತಿಗೆ ರಿಮೋಟ್ ಕಂಟ್ರೋಲ್ ಆಗಿರ್ತಾರೆ, ಹೆಂಡತಿ ಗಂಡನ್ಗೆ ರಿಮೋಟ್ ಕಂಟ್ರೋಲ್ ಆಗಿರ್ತಾರೆ. ಮದ್ವೆಗ್ ಮುಂಚೆ ತಂದೆ ತಾಯಿಗೆ ರಿಮೋಟ್ ಕಂಟ್ರೋಲ್, ತಂದೆ ತಾಯಿ ನಮಗ್ ರಿಮೋಟ್ ಕಂಟ್ರೋಲ್ ಆಗಿರ್ತಾರೆ. ಹಾಗೆ ನಮ್ಮ ದೇಹದಲ್ಲಿ ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಒಬ್ಬ ವ್ಯಕ್ತಿ ಇದ್ದಾರೆ. ಆ ರಿಮೋಟ್ ಕಂಟ್ರೋಲ್ ಯಾರು? ನಾವು ಅದನ್ನ ಇಷ್ಟ ದಿವಸ ಯಾಕೆ ನಾವು ಅದ್ರ ಬಗ್ಗೆ ತಿಳ್ಕೊಂಡಿಲ್ಲ? ಆ ರಿಮೋಟ್ ಕಂಟ್ರೋಲರ್ ಯಾರು ಅಂತ ತಿಳ್ಕೊಳ್ಳೋಣ ಅಲ್ವಾ? ಸೊ ತುಂಬಾ ಕುತೂಹಲ ಅನ್ಸ್ತಿದೆ ಅಲ್ಲ, ಯಾರದು? ನಮ್ಮ ದೇಹದಲ್ಲಿರೋ ಒಬ್ಬ ವ್ಯಕ್ತಿ, ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋಂತ ವ್ಯಕ್ತಿ ಯಾರು? ಇದು ಮಾಡ್ಬೇಡ, ಅದು ಮಾಡ್ಬೇಡ ಅಂತ ಯಾರು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಯಾರದು ರಿಮೋಟ್ ಕಂಟ್ರೋಲ್? ಯಾರ್ ನಮ್ಮ ದೇಹದಲ್ಲಿ ಯಾರಿದ್ದಾನೆ ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರೋರು ತಿಳ್ಕೊಳ್ಳೋಣ. ನಮ್ಮ ಮೆದುಳು, ನಮ್ಮ ಬ್ರೈನ್ ಅಂತ ಹೇಳ್ತೀವಲ್ಲ, ನಮ್ ಬಲಗಡೆ ಇರೋ ಮೆದುಳು ಎಡಗಡೆ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇರತ್ತೆ. ಎಡಗಡೆ ಇರೋ ಮೆದುಳು ಬಲಗಡೆ ದೇಹವನ್ನ ಕಂಟ್ರೋಲ್ ಮಾಡ್ತಾ ಇರತ್ತೆ. ಇದೆಲ್ಲರೂ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಮೆದುಳು ಎಡಗಡೆ ಬಲಗಡೆ ಎರಡ್ ಕಡೆ ಕೆಲಸ ಮಾಡುತ್ತೆ. ಸೊ ಬಲಗಡೆ ಇರೋ ಮೆದುಳು ಬಂದ್ಬಿಟ್ಟು ನೀವ್ ಏನ್ ಹೇಳಿದ್ರು ಕೇಳುತ್ತೆ, ನೀವ್ ಏನ್ ಬೇಕಾದ್ರೂ ಹೇಳ್ಬೋದು. ಬಲಗಡೆ ಇರೋ ಮೆದುಳು ಕೇಳುತ್ತೆ. ಎಡಗಡೆ ಇರೋ ಮೆದುಳಿಗೆ ಲಾಜಿಕಲ್ ಇನ್ಫಾರ್ಮೇಶನ್, ಲಾಜಿಕಲ್ ಡೇಟಾ ಬೇಕು, ಸತ್ಯನೇ ಬೇಕು, ನನ್ಗೆ ಎಲ್ಲ ಪ್ರೂಫೇ ಬೇಕು. ಯಾಕಂದ್ರೆ ನಾನೆಲ್ಲ ನೋಡ್ತಾ ಇದ್ದೀನಿ, ಕೇಳಿಸ್ಕೊಂತಾ ಇದ್ದೀನಿ. ಲಾಜಿಕಲ್ ಆಗಿ ನೀನ್ ಏನ್ ಹೇಳ್ತೀಯ ಅದನ್ನ ಮಾತ್ರ ಸತ್ಯ ಅಂತ ನಂಬುತ್ತೆ. ಎಡಗಡೆ ಮೆದುಳು ಲಾಜಿಕಲ್ ಡೇಟಾ ಕೇಳುತ್ತೆ, ಬಲಗಡೆ ಮೆದುಳು ನೀವ್ ಏನ್ ಬೇಕಾದ್ರೂ ಹೇಗ್ ಬೇಕಾದ್ರೂ ಹೇಳ್ಕೊಬಹುದು. ಸೊ ಯಾಕೆ ನಾನು ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಬಲಗಡೆ ಮೆದುಳಿಗೆ, ಸಬ್ ಕಾನ್ಶಿಯಸ್ ಮೈಂಡ್ಗೆ ರೀಪ್ರೋಗ್ರಾಮಿಂಗ್ ಮಾಡ್ಕೊಳ್ಳೋ ಅಂತ ಶಕ್ತಿ ಇದೆ. ಆ ಶಕ್ತಿ, ಅದನ್ನ ನಾವು ಇನ್ಫ್ಲೂಯೆನ್ಸ್ ಆಗಿ ಯೂಸ್ ಮಾಡ್ಕೊಂಡು ನಮ್ ಕೆಲ್ಸನ ಮಾಡಿಸ್ಕೊಬಹುದು. ಸೊ ನಮ್ ಮೈಂಡ್ ನ ನಾವು ರೀಪ್ರೋಗ್ರಾಮ್ ಮಾಡ್ಕೊಬೇಕು. ಹೇಗ್ ರೀಪ್ರೋಗ್ರಾಮ್ ಮಾಡ್ಕೊಂತೀರಾ? ಒಂದ್ ದಿವಸದಲ್ಲಿ ಆಗುತ್ತಾ? 2 ದಿವಸದಲ್ಲಿ ಆಗುತ್ತಾ? ಆಗಲ್ಲ. 3 ದಿವಸದಲ್ಲಿ ಆಗುತ್ತಾ? ಆಗಲ್ಲ. ಕನಿಷ್ಠ 21 ದಿವಸ ನಮ್ಮ ಮೈಂಡ್ ನ ನಾವು ರೀಪ್ರೋಗ್ರಾಮ್ ಮಾಡ್ಕೊಬೇಕು. 21 ದಿವಸ ಆದ್ರೂ ಮಾಡ್ಕೊಬಹುದು, ಕೆಲವು ದಿನ ಮಾಡ್ಕೊಬಹುದು. ನಾನ್ ದಿನ ಮಾಡ್ಕೋತೀನಿ. ನನ್ ಮೈಂಡ್ ನ ನಾನ್ ದಿನ ರೀಪ್ರೋಗ್ರಾಮಿಂಗ್ ಮಾಡ್ಕೋತೀನಿ. ಸೊ ನಾವು ದಿನ ರೀಪ್ರೋಗ್ರಾಮಿಂಗ್ ಮಾಡ್ಕೊಂಡಾಗ ಏನಾಗುತ್ತೆ, ನಾವೇನ್ ರೀಪ್ರೋಗ್ರಾಮಿಂಗ್ ಮಾಡ್ಕೊಂತೀವಲ್ವಾ, ನಮ್ಮ ಮೈಂಡ್ ಅದ್ರ ಕಡೆ ನಮ್ಮನ್ನ ಹೇಳ್ಕೊಂಡ್ ಹೋಗುತ್ತೆ. ನಾವೇನ್ ಬೇಕಾದ್ರೂ ರೀಪ್ರೋಗ್ರಾಮಿಂಗ್ ಮಾಡ್ಕೊಬಹುದು, ಏನ್ ಬೇಕಾದ್ರೂ ಮಾಡ್ಕೊಬಹುದು. ಸೊ 21 ದಿವಸ ಹೇಗ್ ರೀಪ್ರೋಗ್ರಾಮ್ ಮಾಡ್ಕೊಬೇಕು ಅಂತ ನಾನ್ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ನೀವ್ ಇದನ್ನ ತಿಳ್ಕೊಬೇಕು. ಎಡಗಡೆ ಮೆದುಳು ಹೇಗ್ ಕೆಲಸ ಮಾಡುತ್ತೆ, ಬಲಗಡೆ ಮೆದುಳು ಹೇಗ್ ಕೆಲಸ ಮಾಡುತ್ತೆ. ಎಡಗಡೆ ಮೆದುಳು ಸತ್ಯ ಮಾತ್ರ ಕೇಳುತ್ತೆ, ಪ್ರೂಫ್ ಮಾತ್ರ ಕೇಳುತ್ತೆ. ಬಲಗಡೆ ಮೆದುಳು ನೀವ್ ಹೇಗ್ ಬೇಕಾದ್ರೂ ಕೇಳುತ್ತೆ. ಸೊ ಬಲಗಡೆ ಮೆದುಳನ್ನ ನಾವು ರಿಮೋಟ್ ಕಂಟ್ರೋಲರ್ ತರ ಯೂಸ್ ಮಾಡ್ಕೊಬೇಕು. ಸೊ ಬಲಗಡೆ ಮೆದುಳು ಬಲಗಡೆ ಮೆದುಳನ್ನ ನೀವು ಇವಾಗ ಟಿವಿ ಓಪನ್ ಮಾಡಿದ್ರೆ ಹೆಂಗೆ ನೀವು ಬೇರೆ ಬೇರೆ ಚಾನೆಲ್ ಹಾಕೊಂತಾ ಇರ್ತೀರಾ ಅಲ್ವಾ, ಇಂಗ್ಲಿಷ್, ಕನ್ನಡ, ಹಿಂದಿ, ನೀವ್ ಯಾವ ಚಾನೆಲ್ ಬೇಕಾದ್ರೂ, ಸಾಂಗ್ಸ್ ಬೇಕಾದ್ರೆ ಸಾಂಗ್ಸ್ ಹಾಕೊಂತೀರಾ, ಡ್ಯಾನ್ಸ್ ಬೇಕಾದ್ರೆ ಡ್ಯಾನ್ಸ್ ಹಾಕೊಂತೀರಾ, ನಿಮ್ಗೆ ಭಕ್ತಿ ಗೀತೆಗಳು ಬೇಕಾದ್ರೆ ಭಕ್ತಿ ಗೀತೆಗಳು ಹಾಕೊಂತೀರಾ, ಇಲ್ಲ ನಾನು ಇವತ್ತು ಹಾರರ್ ಮೂವಿ ನೋಡ್ತೀನಿ ಅಂತ ಹೇಳಿದ್ರೆ ಹಾರರ್ ಮೂವಿ ಹಾಕೊಂತೀರಾ. ಚಾನೆಲ್ ಚೇಂಜ್ ಹೆಂಗ್ ಮಾಡ್ತಿರ್ತೀರಲ್ಲ, ನಿಮ್ ಬಲಗಡೆ ಇರೋ ಮೆದುಳನ್ನ ಅದೇ ತರ ನೀವು ಉಪಯೋಗಿಸ್ಬೇಕು. ಅಂದ್ರೆ 21 ದಿವಸ ರೀಪ್ರೋಗ್ರಾಮಿಂಗ್ ಮಾಡ್ಕೊಬೇಕು. ಹೇಗ್ ರೀಪ್ರೋಗ್ರಾಮಿಂಗ್ ಮಾಡ್ಕೊಂತೀರಾ? ಓಪನ್ ಮಾಡ್ಕೊಂತ, ಮೆಡಿಟೇಷನ್ ಮಾಡ್ಕೊಂತ, ಐ ಆಮ್ ಸಾರಿ, ಪ್ಲೀಸ್ ಫಾರ್ಗಿವ್ ಮಿ, ಥ್ಯಾಂಕ್ ಯು, ಐ ಲವ್ ಯು, ಇನ್ಹೇಲ್ ಎಕ್ಸೇಲ್ ಮಾಡ್ಕೊಂತ, ಓಪನ್ ಮಾಡ್ಕೊಂಡು ಮೆಡಿಟೇಷನ್ ಮುಖಾಂತರ ನಾವು ನಮ್ಮ ಮೈಂಡ್ ನ ರೀಪ್ರೋಗ್ರಾಮಿಂಗ್ ಮಾಡ್ಕೊಬೇಕು.
ಹೇಗ್ ರೀಪ್ರೋಗ್ರಾಮಿಂಗ್ ಮಾಡ್ಕೊಂತೀರಾ ಮುಂದಿನ ವಿಡಿಯೋದಲ್ಲಿ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಆದ್ರೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಅರ್ಥ ಆಯ್ತು ಅಂತ ತಿಳ್ಕೊಂಡಿದೀನಿ. ನಮ್ಮ ಮೆದುಳು ಕಂಪ್ಯೂಟರ್ ತರ ಕೆಲಸ ಮಾಡುತ್ತೆ. ನೀವೇನಾದ್ರೂ ಫೀಡ್ ಮಾಡ್ಬೋದು ಅದಕ್ಕೆ. ನೀವೇನ್ ಬೇಕಾದ್ರೂ ಇನ್ಫಾರ್ಮೇಶನ್ ಕೊಡ್ಬೋದು. ನೀವ್ ಪ್ರಪಂಚದಲ್ಲಿ ಏನೇನ್ ನಡೀತಾ ಇದೆ ಅಂತ ನಾವ್ ನ್ಯೂಸ್ ಅಲ್ಲಿ ನೋಡ್ತಾ ಇರ್ತೀವಿ. ಎಲ್ಲ ನಮ್ ಮೈಂಡ್ ಅಲ್ಲಿ ರೆಕಾರ್ಡ್ ಆಗ್ತಾ ಇರುತ್ತೆ. ಸೊ ಕಂಪ್ಯೂಟರ್ಗಿಂತ ನಮ್ ಬ್ರೈನ್ ತುಂಬಾ ದೊಡ್ಡದು ಅಂತಾನೆ ಹೇಳ್ಬೋದು. ಯಾರ್ ಕಂಪ್ಯೂಟರ್ನ ಕಂಡಿಡ್ದಿದ್ದು? ಮನುಷ್ಯರೇ ಅಲ್ವಾ? ರಾಕೆಟ್ ಯಾರ್ ಕಂಡಿಡ್ದಿದ್ದು? ಮನುಷ್ಯರೇ ಇಲ್ವಾ? ಸೊ ಅದಕ್ಕೆ ನಮ್ ಬ್ರೈನ್ ತುಂಬಾ ಪವರ್ಫುಲ್. ನಿಮ್ ಒಳಗಡೆ ಎಲ್ಲರಿಗೂ ಒಂದೊಂದು ಪವರ್ಫುಲ್ ಬ್ರೈನ್ ಇದೆ. ನೀವೆಲ್ಲರೂ ಪವರ್ಫುಲ್, ತುಂಬಾ ಟ್ಯಾಲೆಂಟೆಡ್ ಆಗಿರ್ತೀರಾ. ಅದ್ ನಮಗ್ ಗೊತ್ತಿರೋದಿಲ್ಲ. ನಾನ್ ಹೀಗೆ ಇರ್ತೀನಿ, ನಾನು ಓದಿಲ್ಲ. ಕೆಲವ್ರಿಗೆ ತುಂಬಾ ಲೈಕ್ ತುಂಬಾ ಡಿಮೋಟಿವೇಟ್ ಆಗಿರ್ತಾರೆ. ನಾನು ಓದಿಲ್ಲ, ನಾನು ಅದ್ ಮಾಡಿಲ್ಲ, ಇದ್ ಮಾಡಿಲ್ಲ. ನೀವ್ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಏನ್ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ. ನೀವ್ ತುಂಬಾ ಪವರ್ಫುಲ್. ನೀವ್ ತುಂಬಾ ಪವರ್ಫುಲ್ ಅನ್ನೋದನ್ನ ಮರ್ತೋಗ್ಬಾರ್ದು. ಹೇಗ್ ಪವರ್ಫುಲ್ ಅನ್ನೋದನ್ನ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಈ ವಿಡಿಯೋನ ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ಕೊಂತ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳ್ಕೊಳ್ಳಿ, ನಾನ್ ಹೇಗ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದೀನಿ, ನಿಮ್ ಜೀವನದಲ್ಲಿ ನೀವೇನ್ ಸಾಧಿಸ್ಬೇಕು ಅಂತ ಅನ್ಕೊಂಡಿದೀರಾ. ಎಲ್ಲರೂ ದಯವಿಟ್ಟು ನಿಮ್ ಸಬ್ ಕಾನ್ಶಿಯಸ್ ಮೈಂಡ್ಗೆ ಹೇಳ್ಕೊಳ್ಳಿ. ಎಷ್ಟೊತ್ನಲ್ಲಿ ಹೇಳ್ಕೊಬೇಕು, ಹೇಗ್ ಹೇಳ್ಕೊಬೇಕು, ನಾನ್ ಮುಂದಿನ ವಿಡಿಯೋದಲ್ಲಿ ನಿಮ್ಗೆಲ್ಲರಿಗೂ ಹೇಳ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಐ ಆಮ್ ಸಾರಿ, ಪ್ಲೀಸ್ ಫರ್ಗಿವ್ ಮೀ. ಥ್ಯಾಂಕ್ ಯು. ಐ ಲವ್ ಯು.